ಯಾತ್ರೆಯಲ್ಲಿ ಮೈಸೂರಿನವರೆಗೆ ನಡೆಯತಕ್ಕಂಥ ಕೆಲಸವನ್ನು ಮಾಡಬೇಕು. ಭ್ರಷ್ಟ ಕಾಂಗ್ರೆಸ್ ಪಕ್ಷವನ್ನ ರಾಜ್ಯದಿಂದ ತೊಲಗಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಮಾನ್ಯ ಬಂಧುಗಳೇ, ಮುಖಂಡರು ಮೊದಲಿಂದಲೂ ಹೇಳ್ತಾ ಇದ್ರು, ಈ ಕಾಂಗ್ರೆಸ್ ಅನ್ನ ನಂಬಬೇಡಿ, ಇದು ದೇಶಕ್ಕೆ ಎಟಿಎಂ ಅನ್ನ ಹಾಗೆ ಮಾಡಿಕೊಳ್ತದೆ ಕರ್ನಾಟಕವನ್ನಂತ. ಈಗ ಜನರಿಗೆ ಅರ್ಥ ಆಗಿದೆ. ದಯವಿಟ್ಟು ಇದನ್ನ ಮನವರಿಕೆ ಮಾಡಿಕೊಂಡು ಈ ಒಂದು ಹೋರಾಟವನ್ನು ನಾವು ಹೀಗೆ ಮುಂದುವರಿಸೋಣ ಅಂತೇಳಿ ತಮ್ಮಲ್ಲಿ ಮನವಿ ಮಾಡ್ತೇನೆ. ದಯವಿಟ್ಟು ಶುರು ಮಾಡೋಣ. ವಿಜಯಣ್ಣ ಮಾನ್ಯ ಮೈಸೂರು ಚಲೋ ಸಂಘರ್ಷ ಯಾತ್ರೆಯಲ್ಲಿ ವೇದಿಕೆಯಲ್ಲಿ ನಮ್ಮೆಲ್ಲರ ನಾಯಕರು, ರೈತರ ಹಿತಚಿಂತಕರು, ದಲಿತ ಸಮುದಾಯಗಳ ಹಿತಚಿಂತಕರು, 82 ವಯಸ್ಸಿನ ಹಿರಿಯರು ಆಗಿದ್ರೂ ಕೂಡ ಪಾದಯಾತ್ರೆಯಲ್ಲಿ ನಾನು ಕೂಡ ನಿಮ್ಮ ಜೊತೆಯಲ್ಲಿ ಬರ್ತೇನೆ ಅಂತ ಹೇಳಿ ವೇದಿಕೆಯಲ್ಲಿ ಬಂದು ಕುಳಿತಿರ್ತಕ್ಕಂಥ ರಾಷ್ಟ್ರೀಯ ನಾಯಕರಾಗಿರ್ತಕ್ಕಂಥ ಮಾನ್ಯ ಯಡಿಯೂರಪ್ಪನವರನ್ನ ತಮ್ಮೆಲ್ಲರ ಪರವಾಗಿ ನಾನು ಸ್ವಾಗತ ಬಯಸ್ತೇನೆ. ಕೇಂದ್ರದ ಸಚಿವರು, ರಾಜ್ಯದ ಜನತಾದಳ ಜಾತ್ಯತೀತ ಪಕ್ಷದ ಅಧ್ಯಕ್ಷರು ಆಗಿರ್ತಕ್ಕಂಥ ಕುಮಾರಸ್ವಾಮಿ ಅವರನ್ನ ತಮ್ಮೆಲ್ಲರ ಪರವಾಗಿ ನಾನು ಸ್ವಾಗತವನ್ನ ಬಯಸ್ತೇನೆ. ರಾಷ್ಟ್ರೀಯ ನಾಯಕರು, ಕರ್ನಾಟಕದ ಉಸ್ತುವಾರಿಗಳು ಆಗಿರ್ತಕ್ಕಂಥ ರಾಧಾ ಮೋಹನ್ ದಾಸ್ ಜಿ ಅವರನ್ನ ನಾನು ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ. ಸಹ ಪ್ರಭಾರಿಗಳಾಗಿ ಬಂದಿರತಕ್ಕಂಥ ಸುಧಾಕರ್ ರೆಡ್ಡಿ ಅವರನ್ನು ಕೂಡ ನಾನು ಸ್ವಾಗತವನ್ನು ಬಯಸ್ತೇನೆ. ವಿರೋಧ ಪಕ್ಷದ ನಾಯಕರು, ನಮ್ಮೆಲ್ಲರ ಮುಖಂಡರಾಗಿರ್ತಕ್ಕಂಥ ಆರ್ ಅಶೋಕ್ ರವರನ್ನ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ. ಕೇಂದ್ರದ ಸಚಿವರು, ನಮ್ಮೆಲ್ಲರ ನಾಯಕರು ಆಗಿರ್ತಕ್ಕಂಥ ಪ್ರಹ್ಲಾದ್ ಜೋಶಿ ಸಾಹೇಬರನ್ನು ಕೂಡ ತಮ್ಮೆಲ್ಲರ ಪರವಾಗಿ ಇವತ್ತಿನ ಯಾತ್ರೆಗೆ ಸ್ವಾಗತವನ್ನು ಬಯಸ್ತೇನೆ. ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿಜಿ ಅವರನ್ನ ಸ್ವಾಗತ ಬಯಸ್ತೇನೆ.